ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಮತ್ತು ಕೆಲವು ರಾಜ್ಯ ಸರ್ಕಾರಗಳು ತಮ್ಮ ಹೊಣೆಗಾರಿಕೆಯನ್ನು ಜಾರಿಸಿಕೊಳ್ತಾ ಹೊರಟಿವೆ. ಇದರ ಪರಿಣಾಮವಾಗಿ ಬಡವರ ಅವಕಾಶ ವಂಚಿತರ ಪಾಲಿನ ಆಸರೆಯಾಗಿರುವಂತಹ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಸರ್ಕಾರಿ ಶಾಲೆಗಳು ಒಂದೊಂದಾಗಿ ಮುಚ್ಚಿ ಹೋಗ್ತಾ ಇವೆ. ಅವುಗಳನ್ನು ಉಳಿಸ್ಕೊಳ್ಳುವಂಥ ಯಾವ ಹಿತಾಸಕ್ತಿಯನ್ನು ಕೂಡ ಅಧಿಕಾರದಲ್ಲಿರೋರು ತೋರಿಸ್ತಾ ಇಲ್ಲ. ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇರುವಂಥ ಸರ್ಕಾರ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಸ್ಥಾಪನೆ ಹಾಗೆ ಸರ್ಕಾರಿ ಶಾಲೆಗಳ ದತ್ತು ಯೋಜನೆಯನ್ನು ರೂಪಿಸಿ ಎಲ್ಲವನ್ನ ಈಗ ಖಾಸಗಿಯವರ ಮಡಿಲಿಗೆ ಹಾಕೋದಕ್ಕೆ ಹೊರಟಿದೆ. ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟಂತಹ ಸಾರ್ವಜನಿಕ ರಂಗದ ಅಂದರೆ ಸರ್ಕಾರಿ ವಲಯದ ಉದ್ಯಮಗಳನ್ನು ಒಂದೊಂದಾಗಿ ಖಾಸಗಿ ವಲಯದ ಕಾರ್ಪೊರೇಟ್ ಕಂಪನಿಗಳ ಮಡಿಲಿಗೆ ಹಾಕ್ತಾ ಇರುವಂಥ ತನ್ನ ಸರ್ಕಾರದ ಕ್ರಮವನ್ನು ಹಿಂದೊಮ್ಮೆ ಸಮರ್ಥಿಸಿಕೊಂಡಿದ್ದಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಯಮಗಳನ್ನು ನಡೆಸೋದು ಸರ್ಕಾರದ ಕೆಲಸ ಅಲ್ಲ ಅಂತ ಹೇಳಿದರು. ಅವರಿಗೆ ಕಾರ್ಪೊರೇಟ್ ವಲಯದ ಮೇಲೆ ಒಂದು ರೀತಿ ವಿಶೇಷ ಪ್ರೀತಿ ಅವರಿಗೆ, ಅದರಲ್ಲೂ ಅದಾನಿ ಮತ್ತು ಅಂಬಾನಿ ಅವರ ಪರವಾಗಿ ವಿಶೇಷ ಒಲವು. ಇತ್ತೀಚೆಗೆ ಜೀವ ವಿಮಾ ನಿಗಮದಿಂದ ಅದಾನಿ ಅವರಿಗೆ 33,000 ಕೋಟಿ ರೂಪಾಯಿಗಳನ್ನು ಕೊಡಿಸಿದ್ರು. ಈಗ ಉದ್ಯಮಗಳು ಮಾತ್ರ ಅಲ್ಲ, ಸರ್ಕಾರಿ ಶಾಲೆಗಳು ಕೂಡ ಒಂದೊಂದಾಗಿ ಮುಚ್ಚಿ ಹೋಗ್ತಾ ಇವೆ. ಅವುಗಳನ್ನು ಉಳಿಸ್ಕೊಳ್ಳುವಂಥ ಯಾವ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳನ್ನು ಕೂಡ ಖಾಸಗಿ ಸಹಭಾಗಿತ್ವದ ಹೆಸರಿನಲ್ಲಿ ಹಣವಂತರ ಮಡಿಲಿಗೆ ಹಾಕುವಂಥ ಒಂದು ಮಸಲತ್ ನಡೆದಿದೆ. ಇದು ಯಾವುದೇ ಒಂದು ರಾಜ್ಯದ ಸ್ಥಿತಿ ಅಲ್ಲ, ಇಡೀ ಭಾರತದ ಪರಿಸ್ಥಿತಿಯಾಗಿದೆ. ಪ್ರಸಕ್ತ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ದೇಶದ 7,993 ಸರ್ಕಾರಿ ಶಾಲೆಗಳಲ್ಲಿ ಯಾವ ವಿದ್ಯಾರ್ಥಿನೂ ಕೂಡ ಪ್ರವೇಶವನ್ನು ಪಡೆದಿಲ್ಲ. ಈ ಪೈಕಿ ಪಶ್ಚಿಮ ಬಂಗಾಳ ಮೊದಲನೇ ಸ್ಥಾನದಲ್ಲಿದ್ದರೆ ತೆಲಂಗಾಣ 2ನೇ ಸ್ಥಾನದಲ್ಲಿದೆ. ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶ ಪ್ರಮಾಣ ಕುಸಿತಾ ಇರೋದು ಆತಂಕದ ಸಂಗತಿಯಾಗಿದೆ. 2024-25ನೇ ವರ್ಷದಲ್ಲಿ ದಾಖಲಾತಿನೇ ಆಗದ 7,993 ಸರ್ಕಾರಿ ಶಾಲೆಗಳಲ್ಲಿ ಇರುವಂಥ ಶಿಕ್ಷಕರ ಸಂಖ್ಯೆ 20,817. ಒಬ್ಬರೇ ಶಿಕ್ಷಕರು ಇರುವಂಥ ಶಾಲೆಗಳ ಸಂಖ್ಯೆ 1 ಲಕ್ಷದಷ್ಟಿದೆ. ಇಂತಹ ಶಾಲೆಗಳಲ್ಲಿ ಎಲ್ಲ ತರಗತಿಗಳ ಮಕ್ಕಳಿಗೆ ಒಬ್ಬರೇ ಶಿಕ್ಷಕರು ಪಾಠ ಮಾಡ್ತಾರೆ. ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆ ವ್ಯಾಪಕವಾಗಿದೆ. ಬಹುತೇಕ ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರು, ಶೌಚಾಲಯ, ಗ್ರಂಥಾಲಯ, ಪ್ರಯೋಗಾಲಯ ಹಾಗೆ ಆಟದ ಮೈದಾನ ಸೇರಿದಂತೆ ಹಲವಾರು ಕೊರತೆಗಳು ಇವುಗಳ ದುರವಸ್ಥೆ ಕಾರಣ. ಇನ್ನು ಅನೇಕ ಹಳ್ಳಿಗಳ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳು ಇಲ್ಲದೆ ಇರೋದ್ರಿಂದಾಗಿಯೇ ಬಾಲಕಿಯರು ಆ ಶಾಲೆಗಳಿಗೆ ಬರ್ತಾ ಇಲ್ಲ. ಸರ್ಕಾರ ಶಿಕ್ಷಣ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡಿರೋದು ಇದರಿಂದ ಸ್ಪಷ್ಟ ಆಗುತ್ತೆ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಯಾಕೆ ಬರ್ತಾ ಇಲ್ಲ, ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಯಾಕೆ ಸೇರಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋದು ಬಹಳ ಅಗತ್ಯವಾಗಿದೆ. ಕರ್ನಾಟಕ ಸೇರಿದ ಹಾಗೆ ಬಹುತೇಕ ರಾಜ್ಯಗಳಲ್ಲಿ ಸರ್ಕಾರಿ ಶಾಲೆಗಳು ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಎದುರಿಸ್ತಾ ಇವೆ. ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳ ಕೊರತೆ ಮಾತ್ರ ಅಲ್ಲ, 36,000 ಕೊಠಡಿಗಳ ಕೊರತೆ ಇದೆ. ಅದಷ್ಟೇ ಅಲ್ಲ, ಅನೇಕ ಸರ್ಕಾರಿ ಶಾಲೆಗಳ ಕಟ್ಟಡಗಳು ಶಿಥಿಲವಾಗಿವೆ. ಯಾವಾಗ ಕಟ್ಟಡ ಬೀಳುತ್ತೋ ಅಂತ ವಿದ್ಯಾರ್ಥಿಗಳು ಜೀವ ಭಯದಿಂದನೇ ಪಾಠ ಕಲಿಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಅಲ್ಲಿ. ಶಾಲಾ ಶಿಕ್ಷಕರನ್ನು ಜನಗಣತಿ ಮತ್ತು ಮುಂತಾದ ಅನ್ಯ ಕಾರ್ಯಗಳಿಗೆ ಪದೇ ಪದೇ ಬಳಸ್ಕೊಳ್ಳೋದ್ರಿಂದಾಗಿ ನಿತ್ಯದ ಶಾಲಾ ಪಾಠ ಮಾಡೋದಕ್ಕೂ ಕೂಡ ತೊಂದರೆ ಆಗ್ತಾ ಇದ್ದು ಶಾಲಾ ಗುಣಮಟ್ಟ ಕುಸಿತಾ ಇದೆ. ಹೀಗಾಗಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಗಣಿತ, ವಿಜ್ಞಾನ ಸೇರಿದಂತೆ ಹಲವಾರು ವಿಷಯಗಳಲ್ಲಿ ಪಾಠ ಮಾಡೋರೇ ಇಲ್ಲದ ಹಾಗಾಗಿದೆ. ನಮ್ಮ ರಾಜ್ಯದಲ್ಲಿ ಪ್ರಾಥಮಿಕ, ಮಾಧ್ಯಮಿಕ ಹಾಗೆ ಪ್ರೌಢಶಾಲೆಗಳು ಸೇರಿದ ಹಾಗೆ 46,776 ಶಾಲೆಗಳಿವೆ. ಲಕ್ಷಾಂತರ ಮಕ್ಕಳ ಬದುಕಿಗೆ ಬೆಳಕನ್ನು ನೀಡುವಂಥ ಶಕ್ತಿ ಈ ಒಂದು ಶಾಲೆಗಳಿಗಿದೆ. ಆದರೆ ಶಿಕ್ಷಕರ ಕೊರತೆ ಹಾಗೆ ಮೂಲಭೂತ ಸೌಕರ್ಯಗಳ ಅಭಾವದಿಂದಾಗಿ ಈ ಶಾಲೆಗಳು ಹೆಸರಿಗೆ ಮಾತ್ರನೇ ಶಾಲೆಗಳು ಅಂತ ಕರೆಸ್ಕೊಳ್ತಾ ಇವೆ. ಇದರಿಂದ ರೋಸಿ ಹೋದಂತಹ ಪೋಷಕರು ತಮ್ಮ ಮಕ್ಕಳನ್ನು ಸಾಲ ಸೂಲ ಮಾಡಿ ಖಾಸಗಿ ಶಾಲೆಗಳಿಗೆ ಸೇರಿಸುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಕೊರತೆಗಳ ನಡುವೆ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳು ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಾ ಇರೋದು ಹೆಮ್ಮೆ ಪಡಬೇಕಾದಂಥ ಸಂಗತಿಯಾಗಿದೆ. ಯಾವ ಅನುಕೂಲಗಳಿಲ್ಲದ ಬಡವರು, ದಲಿತರು ಮತ್ತು ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯಗಳಿಂದ ಬರುವಂಥ ಮಕ್ಕಳಿಗೆ ಸರ್ಕಾರಿ ಶಾಲೆಗಳೇ ಶೈಕ್ಷಣಿಕ ಆಸರೆಯಾಗಿವೆ. ಯಾರೇ ಬರಲಿ ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶವನ್ನು ನಿರಾಕರಿಸೋದಿಲ್ಲ. ಆದರೆ ಖಾಸಗಿ ಶಾಲೆಗಳಲ್ಲಿ ಲಕ್ಷಾಂತರ ರೂಪಾಯಿಯನ್ನು ನೀಡಿ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದರೆ ಮಾತ್ರನೇ ಪ್ರವೇಶದ ಅವಕಾಶ ಇದೆ. 85% ಅಂಕಗಳನ್ನು ಪಡೆದಂಥ ಮಕ್ಕಳಿಗೂ ಕೂಡ ಖಾಸಗಿ ಶಾಲೆಗಳಲ್ಲಿ ಪ್ರವೇಶ ಸಿಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಕಡಿಮೆ ಅಂಕಗಳನ್ನು ಪಡೆದಂಥ ಮಕ್ಕಳಿಗೆ ಸರ್ಕಾರಿ ಶಾಲೆಗಳೇ ಏಕೈಕ ಆಸರೆಯಾಗಿವೆ. ಆದ್ದರಿಂದಾಗಿ ಸರ್ಕಾರಿ ಶಾಲೆಗಳನ್ನು ಕಾಪಾಡಿಕೊಳ್ಳೋದು ಸರ್ಕಾರದ ಮತ್ತು ಸಾರ್ವಜನಿಕರ ಮೊದಲ ಆದ್ಯತೆ ಆಗಬೇಕಾಗಿದೆ. ಸರ್ಕಾರದ ಮಹತ್ವದ ಸ್ಥಾನಗಳಲ್ಲಿರೋರು ಸರ್ಕಾರಿ ಶಾಲೆಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗಿದೆ. ಆದರೆ ನಮ್ಮ ಬಹುತೇಕ ಮಂತ್ರಿಗಳು ಮತ್ತು ಶಾಸಕರು ಸೇರಿದ ಹಾಗೆ ರಾಜಕಾರಣಿಗಳಿಗೆ ಅವರವ್ರದೇ ಆದಂತಹ ಶಾಲೆ, ಕಾಲೇಜುಗಳಿವೆ. ತಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಇರುವಂಥ ಕಾಳಜಿ ಮತ್ತು ಆಸಕ್ತಿ ಅವರಿಗೆ ಈ ಸರ್ಕಾರಿ ಶಾಲೆಗಳ ಬಗ್ಗೆ ಇಲ್ಲ.
ಬಹುತೇಕ ಖಾಸಗಿ ಶಾಲೆಗಳು ಶೈಕ್ಷಣಿಕ ಮಾರುಕಟ್ಟೆಗಳಾಗ್ಬಿಟ್ಟಿವೆ. ಅವುಗಳಿಗೆ ಅನುಕೂಲ ಮಾಡೋದಕ್ಕಂತಾನೆ ಅನೇಕ ರಾಜಕಾರಣಿಗಳು ಶಾಸನ ಸಭೆಗಳನ್ನು ಪ್ರವೇಶಿಸ್ತಾರೆ. ಸರ್ಕಾರಿ ಶಾಲೆಗಳು ಮುಚ್ಚಿದಷ್ಟು ಅವರಿಗೆ ಅನುಕೂಲ. ಇಂತಹ ಸನ್ನಿವೇಶದಲ್ಲಿ ಸರ್ಕಾರಿ ಶಾಲೆ ಕಾಲೇಜುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಈಗ ಜನರೇ ಮುಂದಾಗಬೇಕಾಗಿದೆ. ಜನಪರ ಪ್ರಗತಿಪರ ಸಂಘಟನೆಗಳು ಇಂತಹ ಮಹತ್ವದ ವಿಷಯದಲ್ಲಿ ಆಸಕ್ತಿಯನ್ನು ತೋರಿಸಬೇಕಾಗಿದೆ. ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿಗೆ ಪೂರಕವಾಗಿ ಸರ್ಕಾರಿ ಶಾಲೆಗಳನ್ನು ಸಜ್ಜುಗೊಳಿಸಬೇಕು. ಮೂಲಭೂತ ಸೌಕರ್ಯಗಳು ಮಾತ್ರ ಅಲ್ಲ, ಗುಣಮಟ್ಟದ ಶಿಕ್ಷಣ, ಅದರಲ್ಲೂ ಡಿಜಿಟಲ್ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಬೇಕು. ಹಾಗೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಸಮರ್ಪಕವಾದಂತಹ ಕಲಿಕಾ ವಾತಾವರಣವನ್ನು ನಿರ್ಮಿಸೋದು ಸರ್ಕಾರದ ಮೊದಲ ಆದ್ಯತೆ ಆಗಬೇಕಾಗಿದೆ. ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡೋ ಹಾಗೆ ಸರ್ಕಾರಿ ಶಾಲೆಗಳನ್ನು ಸಿದ್ಧಪಡಿಸಬೇಕಾಗಿದೆ. ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳದೆ ಇದ್ದರೆ ಸರ್ಕಾರದಲ್ಲಿದ್ದವರನ್ನು ಜನ ಕ್ಷಮಿಸೋದಿಲ್ಲ. ಅನ್ನ, ಆರೋಗ್ಯ ಮತ್ತು ಶಿಕ್ಷಣ ಇಂತಹ ಮಹತ್ವದ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ತನ್ನ ಹೊಣೆಗಾರಿಕೆಯಿಂದ ಜಾರಿಕೊಳ್ಬಾರ್ದು. ಇವು ಪ್ರಜೆಗಳ ಮೂಲಭೂತ ಹಕ್ಕುಗಳು. ಯಾವುದೇ ಕಾರಣಕ್ಕೂ ಇಲ್ಲಿ ಖಾಸಗಿ ವಲಯದ ಹಸ್ತಕ್ಷೇಪಕ್ಕೆ ಅವಕಾಶವನ್ನು ನೀಡಲೇಬಾರದು. ಖಾಸಗಿ ಸಹಭಾಗಿತ್ವದ ಸರ್ಕಾರಿ ಹೈಟೆಕ್ ಆಸ್ಪತ್ರೆ ಮತ್ತು ಶಾಲೆಗಳು ಜನರ ಸಂಪನ್ಮೂಲಗಳನ್ನು ದೋಚಿ ಬಂಡವಾಳಿಗರ ಮಡಿಲಿಗೆ ಹಾಕುವಂಥ ಅತ್ಯಂತ ಜಾಣ ಕುತಂತ್ರ ಇದಾಗಿದೆ. ಇದನ್ನು ವಿರೋಧಿಸೋದಕ್ಕೆ, ತಮ್ಮ ಸಂಪನ್ಮೂಲಗಳನ್ನು ಉಳಿಸ್ಕೊಳ್ಳೋದಕ್ಕೆ ಜನರು ಮತ್ತು ಜನಪರ ಸಂಘಟನೆಗಳು ಸಂಕಲ್ಪವನ್ನು ಮಾಡಬೇಕಾಗಿದೆ. ವೀಕ್ಷಕರ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯದ ಕುರಿತಾಗಿ? ಅದನ್ನೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.